ಗದಗದ ಲಕ್ಕುಂಡಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ನಿಧಿ ವಿಚಾರವಾಗಿ ಗ್ರಾಮದಲ್ಲಿ ಗೊಂದಲ ಶುರುವಾಗಿದೆ. ಹಾಗಾಗಿ ಗದಗ ಡಿಸಿ ಸಿಎನ್ ಶ್ರೀಧರ್ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ನಿಧಿ ಅಲ್ಲ ಅಂದ್ರೆ ವಾಪಸ್ ಕೊಡುವಂತೆ ಕುಟುಂಬ ಪಟ್ಟು ಹಿಡಿದಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರೂ ಸೈಲೆಂಟ್ ಆಗಿದ್ದ ಡಿಸಿ. ಗದಗ ಡಿಸಿ ಮೌನದ ಬಗ್ಗೆ ಸುದ್ದಿಯನ್ನ ಮಾಡಿತ್ತು ಟಿವಿ9 ವರದಿಯ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮಕ್ಕೆ ಡಿಸಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ. ನಿಧಿ ದೊರೆತ ಸ್ಥಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿ. ಕುಟುಂಬಸ್ಥರು ಮತ್ತು ಗ್ರಾಮಸ್ಥರ ಗೊಂದಲವನ್ನ ನಿವಾರಿಸುವಂತಹ ಕೆಲಸ ಜಿಲ್ಲಾಧಿಕಾರಿಯವರಿಂದ ಆಗ್ತಾ ಇದೆ. ಡಿಸಿಯವರು ಭೇಟಿ ಕೊಟ್ಟಂತಹ ಕ್ಷಣದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ಅದು ನಿಧಿ ಅಲ್ಲ ಅಂದ್ರೆ ನಮಗೆ ಒಪ್ಪಿಸ್ಬಿಡಿ, ಅದನ್ನ ಕುಟುಂಬದವರಿಗೆ ಕೊಟ್ಟುಬಿಡಿ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಮೌನಕ್ಕೆ ಶರಣಾಗಿದ್ದು ಯಾಕೆ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಕೂಡ ಆಗಿತ್ತು. ಟಿವಿ9 ಕೂಡ ಅದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮಕ್ಕೆ ಡಿಸಿ ಶ್ರೀಧರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನೋದರ ಕುರಿತು ಕೂಡ ಚರ್ಚೆಯಾಗಿದೆ. ಈಗಾಗಲೇ 5ನೇ ಒಂದು ಭಾಗವನ್ನ ಕೊಡುವುದಕ್ಕೆ ಒಪ್ಕೊಂಡಿದ್ದೀವಿ. ಮೌಲ್ಯ ಎಷ್ಟು ಅನ್ನೋದನ್ನ ಜಿಲ್ಲಾಡಳಿತ ನಿರ್ಧರಿಸಬೇಕು ಅಂತ ಹೇಳಿ ಪುರಾತತ್ವ ಇಲಾಖೆಯವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಒಂದಷ್ಟು ಗೊಂದಲಗಳು ಅನ್ನೋದು ಇದ್ದೇ ಇರುತ್ತೆ ಕುಟುಂಬ ಮತ್ತು ಗ್ರಾಮದವರಲ್ಲಿ. ಅದನ್ನು ನಿವಾರಿಸುವಂತಹ ಕೆಲಸ ಇದೀಗ ಡಿಸಿ ಅವರಿಂದ ಆಗ್ತಾ ಇದೆ. ಇನ್ನು ನಿಧಿ ಸಿಕ್ಕಿರುವಂತಹ ವಿಚಾರವಾಗಿಯೂ ಕೂಡ ಗ್ರಾಮಸ್ಥರಲ್ಲಿ ಇದೊಂದು ಅಪಶಕುನನ ಅಥವಾ ಏನಾದರೂ ಅಚಾತುರ್ಯ ಆಗುತ್ತಾ ಅನ್ನೋ ಭೀತಿಯೂ ಕೂಡ ಆವರಿಸಿದೆ. ಅದ್ರ ಬಗ್ಗೆ ಗ್ರಾಮದ ಹಿರಿಯರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಹಿಂದಿನ ದಿನಗಳಲ್ಲಿ ಘಟಿಸಿದಂತಹ ಘಟನೆಗಳನ್ನ ಮೆಲುಕು ಹಾಕ್ತಿದ್ದಾರೆ. ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಇನ್ನು ನಿಧಿ ಸಿಕ್ಕಿರುವಂತಹ ಆ ಕುಟುಂಬಸ್ಥರಿಗೆ ಸರ್ಕಾರದಿಂದ ಜಿಲ್ಲಾಡಳಿತದ ವತಿಯಿಂದ ಏನು ನೆರವು ಸಿಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಿರುವ ಬೆನ್ನಲ್ಲೇ ಇದೀಗ ಡಿಸಿ ಅವರು ಭೇಟಿಯನ್ನ ಕೊಟ್ಟಿರುವುದು ತೀವ್ರ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಡಿಸಿಯವರು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟು ನಿಧಿ ಸಿಕ್ಕ ಜಾಗದ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅಲ್ಲ ಅಂತ ಬಾಯಿ ತಪ್ಪಿ ಅಧಿಕಾರಿಗಳು ಹೇಳಿದ್ದಾರೆ. ಅವರೇ ಬಂದು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಅಂತ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಮಾತನಾಡಿದ್ದಾರೆ. ನಿಧಿ ಅಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ನಿಧಿ ಅಲ್ಲ ಅಂದ್ರೆ ನಮಗೆ ಕೊಟ್ಬಿಡಿ ಅಂತ ಕುಟುಂಬದವರು ಕೇಳಿದ್ರು. ಈ ಹೇಳಿಕೆಯನ್ನ ಅಧಿಕಾರಿಗಳು ಹೇಗೆ ಕೊಟ್ರು ಅನ್ನೋದ್ರ ಬಗ್ಗೆ ಡಿಸಿ ಅವರನ್ನ ಪ್ರಶ್ನೆ ಮಾಡಿದಾಗ ಎಲ್ಲೋ ಬಾಯಿ ತಪ್ಪಿ ಹೇಳಿರ್ಬೇಕು ಅವರು, ಅಧಿಕಾರಿಗಳೇ ಬಂದು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಅಂತ ಜಿಲ್ಲಾಧಿಕಾರಿಯವರು ಮಾತನಾಡಿದ್ದಾರೆ. ಇದು ನಿಧಿ ಅಲ್ಲ, ಮೊದಲನೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತಲೇ ಹೋಗೋದಿಡ್ತಿದ್ರು. ಈಗ 4 ಗಂಟೆಗೆ ರಮೇಶ್ ಮೂಲಿಮನಿನೇ ಡಿ ಸಿ ಆಫೀಸಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವರು ಬಾಯಿ ತಪ್ಪಿಂದ ಹೇಳಿಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 4 ಗಂಟೆಗೆ ನೀವೆಲ್ಲ ಬನ್ನಿ ಆಫೀಸಲ್ಲಿ, ಅವ್ರು ಕ್ಲಾರಿಫೈ ಮಾಡ್ತಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ. 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ, ಹೇಳಿದ್ದಾರೆ ಅಂತ. ಬಾಯಿ ತಪ್ಪಿಂದ ಹೇಳಿದ್ದೀನಿ, ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, ಊರವ್ರ ಮುಂದೆ ಹೇಳಂತ ಹೇಳಿದ್ವಿ. ಈಗ 4 ಗಂಟೆಗೆ ಬರ್ತದೆ. ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ. ಈಗ ಅವನು ಸ್ಪಷ್ಟ ನಿಲುವು ಅಂದ್ರಪ್ಪ. ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿಯವ್ರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿಯವರು ದೇ ಹ್ಯಾವ್ ಟೋಲ್ಡ್ ಇಟ್ ಈಸ್ ಓಲ್ಡನ್ ಟೈಮ್ಸ್ ಇದರದ್ದು ಅಂದ್ಬಿಟ್ಟು, ಪುರಾತತ್ವದ ಅದು ಹಳೆಯದು, ಇಟ್ ಈಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನು ಹೇಳಿದ್ದಾರೆ, ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ, ನಾನು ತಪ್ಪಾಗಿ ಹೇಳಿಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ. ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ.
ಇದು ಡಿಸಿ ಶ್ರೀಧರ್ ಅವರ ಮಾತು. ಅಧಿಕಾರಿಗಳು ಬಾಯಿ ತಪ್ಪಿ ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಸ್ಪಷ್ಟನೆಯನ್ನ ಕೇಳಿದ್ದೀನಿ. 4 ಗಂಟೆಗೆ ಅವರು ಬರ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಬರೀ ನನಗೆ ಮಾತ್ರ ಸ್ಪಷ್ಟನೆ ಕೊಡುವಂಥದ್ದಲ್ಲ, ಗ್ರಾಮದವರಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಯಾಕೆ ನಿಧಿ ಅಲ್ಲ ಅಂತ ಹೇಳಿದ್ದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಬೇಕು ಅನ್ನೋ ಸೂಚನೆಯನ್ನ ಕೂಡ ಅಧಿಕಾರಿಯವರಿಗೆ ನೀಡಿದ್ದೀನಿ ಅಂತ ಹೇಳಿ ಸಂಪೂರ್ಣ ಬೆಳವಣಿಗೆಯ ಬಗ್ಗೆ ಜಿಲ್ಲಾಧಿಕಾರಿ ಶ್ರೀಧರ್ ಅವರು ಮಾತನಾಡಿದ್ರು. ಇನ್ನು ಲಕ್ಕುಂಡಿ ಗ್ರಾಮಕ್ಕೆ ಶ್ರೀಧರ್ ಅವರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ನಿಧಿ ಅಲ್ಲ ಅಂದ್ರೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಅನ್ನೋ ಕೂಗು ಕೂಡ ಜೋರಾಗಿನೇ ಇತ್ತು. ಕುಟುಂಬದವರು ಕೂಡ ಅದನ್ನೇ ಆಗ್ರಹಪಡಿಸಿದ್ರು. 1962 ಆಕ್ಟ್ ಪ್ರಕಾರ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ. ಪುರಾತತ್ವ ಪರಂಪರೆ ಇಲಾಖೆ ನಿರ್ದೇಶಕರು ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಷೇಶ್ವರ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯ ಪರಂಪರೆ ಇಲಾಖೆ ಭೂಮಿಯನ್ನ ಅಂಟಿಕೊಂಡಂತೆ ಸಿಕ್ಕಿದ್ರೆ ಅದು ನಿಧಿ. 10 ರು ಮೇಲ್ಪಟ್ಟ ಮೌಲ್ಯದ ಎಲ್ಲಾ ವಸ್ತುಗಳು ನಿಧಿ. ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಷೇಶ್ವರ ಅವರ ಸ್ಪಷ್ಟನೆಯ ಮಾತಿದೆ. ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್, ಅದು ನಿಧಿನೇ ಸರ್. ಸರ್, ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್, ಅದು ನಿಧಿನೇ ಸರ್. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಕುಟುಂಬಕ್ಕೆ ಏನ್ ಸಹಾಯ ಬೇಕೋ, ಸಹಕಾರ ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿಯೂ ಸಹಾಯ ಮಾಡ್ತೇನೆ ಅಂತ ಗದಗ ಜಿಲ್ಲಾ ನರಗುಂದ ಶಾಸಕ ಸಿಸಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಚಿನ್ನವನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದಾರೆ. ಆ ಕುಟುಂಬದ ನೆಮ್ಮದಿ ಜೀವನಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಇವರನ್ನ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಶಾಸಕ ಸಿಸಿ ಪಾಟೀಲ್ ಅವರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಸಿಸಿ ಪಾಟೀಲ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸರ್, ಈಗಾಗಲೇ ಒಂದು ಸ್ಥಳಕ್ಕೆ ಭೇಟಿ ನೀಡಿದರೆ ಆ ಕುಟುಂಬವು ಕೂಡ ಸಾಕಷ್ಟು ಪ್ರಾಮಾಣಿಕತೆಯಿಂದ ಸಿಕ್ಕಂಥ ಚಿನ್ನವನ್ನು ಸರ್ಕಾರಕ್ಕೆ ಒಪ್ಪಿಸಿದೆ. ಈಗ ಕುಟುಂಬದವ್ರ ಜೊತೆ ತಾವು ಏನು ಮಾತಾಡಿದರೆ ಆ ಕುಟುಂಬ ಈಗಾಗಲೇ ಸೂರು ಕಳ್ಕೊಂಡಿದೆ. ಆ ಕುಟುಂಬಕ್ಕಾಗಿ ಏನೆಲ್ಲ ಒಂದು ಸರ್ಕಾರದಿಂದ ಆಗಿರ್ಬೋದು, ತಮ್ಮಿಂದ ಏನೆಲ್ಲ ಸಹಾಯ ಮಾಡ್ತಾರೆ? ಈಗಾಗಲೇ ನಾನು ಹೇಳಿದಂಗೆ ಇದು ದಾನ ಚಿಂತಾಮಣಿಯ ಕರ್ಮಭೂಮಿ. ಆ ತಾಯಿಯ ಒಂದು ಗುಣ ಈಗಿನ ಪೀಳಿಗೆಯಲ್ಲಿ ಕೂಡ ಮುಂದುವರೆದೈತಿ ಅಂತ ಹೇಳಕ್ಕೆ ಮೊನ್ನೆ ನಡೆದು ಸಿಕ್ಕಂಥ ಚಿನ್ನದ ಘಟನೆ ಸಾಕ್ಷಿ. ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಯಾರಿಗೆ ಗುರುತಿಲ್ದಂಗೆ ತಮ್ಮ ಮನೆಯಾಗ ಇಟ್ಕೊತಿದ್ರು. ಅದರ ರೀತಿ ಕುಟುಂಬ ಅದನ್ನು ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಊರ ಹಿರಿಯರಿಗೆ ತಿಳಿಸಿ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಮಾಡ್ಯಾರ. ಸುಮಾರು 2 ಲಕ್ಷ ರೂಪಾಯಿ ಹತ್ತತ್ರ ಇದೆ ಬಂಗಾರ ಒಂದು ತೊಲೆಗೆ. ಅಂಥದ್ರಲ್ಲಿ 470 ಗ್ರಾಮ್ ಅಂದರೆ 47 ತೊಲೆ, ಹೆಚ್ಚು ಕಡಿಮೆ ಅರ್ಧ kg ಅಷ್ಟು ಮೌಲ್ಯದ ಬಂಗಾರವನ್ನು ಪ್ರಾಮಾಣಿಕತೆಯನ್ನು ಮೆರೆದ ಸರ್ಕಾರಕ್ಕೆ ಕೊಟ್ಟಾರ. ಅವರಿಗೆ ಮನೆ ಇಲ್ಲ. ಇನ್ನು ಮುಂದೆ ಅಧಿಕಾರಿಗಳು ಆ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಆ ಕುಟುಂಬದ ಜೊತೆಗೆ ನಾವಿದ್ದು ಆ ಕುಟುಂಬಕ್ಕೆ ನೆಮ್ಮದಿಯ ಜೀವನ ನಡೆಸೋಕ್ಕೆ ಏನೆಲ್ಲ ಅವಶ್ಯಕತೆಗಳನ್ನು ಮಾಡಿಕೊಡ್ಬೇಕು, ಸರ್ಕಾರದ ವತಿಯಿಂದ ಆಯ್ತು, ನಾನು ವೈಯಕ್ತಿಕ ವತಿಯಿಂದನೇ ಆಯ್ತು, ಗ್ರಾಮದ ಹಿರಿಯರನ್ನು ಕೂಡಿಸ್ಕೊಂಡು ಆಯ್ತು, ಆ ಕುಟುಂಬಕ್ಕೆ ನೆಮ್ಮದಿಯ ಜೀವನವನ್ನು ಕಲ್ಪಿಸ್ಕೊಡ್ತೀವಿ. ಸರ್, ಈಗಾಗಲೇ ಆ ಕುಟುಂಬಕ್ಕೆ ಏನು ಇಷ್ಟೆಲ್ಲ ರದ್ದಂತ ಆಗಿಬಿಡ್ತು, ಈಗ ನಮಗೆ ಮನೆ ಕಟ್ಟಿಸ್ಲಿಕ್ಕೆ ಕೊಡ್ತಾರೆ ಇಲ್ಲೋ ಅನ್ನೋ ಆತಂಕ, ಭಯ ಕೂಡ ಇದೆ. ಈಗಾಗಲೇ ಅವರಿಗೆ ಎಲ್ಲಿಯೂ ಕೂಡ ನೆಲೆ ಇಲ್ಲ. ಈಗ ತಾಯಿ ಮನೆಯಲ್ಲಿ ಅವ್ರು ಜೀವನ ಮಾಡ್ತಿದ್ದಾರೆ, ತಾಯಿ ಮಗ. ನಾನು ಈಗಾಗಲೇ ಪ್ರಜ್ವಲ್ ಮತ್ತು ಅವರ ತಾಯಿ ನಾನು ನನ್ನ ಪಕ್ಕಕ್ಕೆ ಕೂಡಿಸ್ಕೊಂಡು ಮಾತಾಡೇನೆ. ಯಾವ ಕಾರಣಕ್ಕೂ ಅಧೈರ್ಯ ಆಗಬೇಡ್ರಿ. ಯಾರಾದರೂ ಬಂದು ಏನಾದರೂ ಹೆದರಿಸಿದ್ರೆ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾನು ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಆ ಕುಟುಂಬ ಬೀದಿಗೆ ಬರದಂಗೆ ನೋಡ್ಕೊಳ್ಳೋದು
ಈ ಭಾಗದ ಶಾಸಕನಾಗಿ ನನ್ನ ಕರ್ತವ್ಯ, ಆ ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ. ಸರ್ ಇನ್ನೊಂದು, ಈಗ ನಿನ್ನ ಅಧಿಕಾರಿಗಳು ಒಂದು ಎಡವಟ್ಟು ಮಾಡಿದ್ದಾರೆ. ಒಬ್ಬ ಅಧಿಕಾರಿ ನಿಧಿ ಇದೆ ಅಂತಾರೆ, ಒಬ್ಬರು ಅಧಿಕಾರಿ ನಿಧಿ ಅಲ್ಲ ಅಂತಾರೆ. ಹೀಗಾಗಿ ಕೂಡ ಈ ಗ್ರಾಮಸ್ಥರಲ್ಲಿ ಕೂಡ ಸಾಕಷ್ಟು ಗೊಂದಲ ಆಗಿದೆ, ಕುಟುಂಬದಲ್ಲಿ ಕೂಡ ಗೊಂದಲ ಆಗ್ತಾ ಇದೆ. ಇದಕ್ಕೆ ಏನು ಈಗ ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಡಳಿತ ಸ್ಪಷ್ಟನೆ ಕೂಡ ಇನ್ನೂ ಕೊಡ್ತಾ ಇಲ್ಲ. ಇದು ಬಹುತೇಕ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿ ಈ ಘಟನೆಯನ್ನು ನೋಡ್ತಾ ಇದ್ದೇವೆ. ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು, ಕೊಟ್ಟು ಗ್ರಾಮಸ್ಥರಲ್ಲಿ ದ್ವಂದ್ವವನ್ನು ಕ್ರಿಯೇಟ್ ಮಾಡಿ ಹೋಗಬಾರ್ದು. ನಾನು ಈಗ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸ್ತೇನೆ. ಈ ವಿಷಯವಾಗಿ ಅಧಿಕಾರಿಗಳು ಏನಾದರೂ ಮಾತನಾಡೋದಿದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಅಂತ ಒಂದು ಮಾತಾಡಬೇಕು. ಇನ್ನು ಮುಂದೆ ಏನಾದರೂ ಉದ್ದಟತನದ ಹೇಳಿಕೆಗಳನ್ನ ಅಧಿಕಾರ ತೊಗೊಂಡ್ರೆ, ಅಧಿಕಾರಿಗಳು ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಹೇಳ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ಹೋಗಿಲ್ಲ ಸರ್. ಇದು ಬಂಗಾರ ಅವ್ರಿಗೆ ಸಿಕ್ಕಿಲ್ಲಲ್ಲ. ಇದಿಷ್ಟು ಏನು ನರಗುಂದ ಶಾಸಕರಾದಂಥ ಸಿ ಸಿ ಪಾಟೀಲ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.